ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅಷ್ಟರಲ್ಲೇ ಉದಯಿಸುತ್ತಿರುವ ಸೂರ್ಯನ ಕಿರಣಗಳು ಮನೆಗೆ ತಲುಪಿ ಆ ಮನೆಯ ಮುಂಭಾಗವು ಮತ್ತಷ್ಟು ಅಂದವನ್ನು ಪಡೆದುಕೊಂಡಿತು. ರಾತ್ರಿ ಸುರಿದ ಮಳೆಯ ಹನಿಗಳಲ್ಲಿ ಒದ್ದೆಯಾಗಿ ಮಣ್ಣಿನ ಗಮ್ಮನೆಯ ಸುವಾಸನೆಯು ಮನಸ್ಸನ್ನು ತಲುಪುತ್ತಿದೆ. ಹಚ್ಚ ಹಸಿರಿನ ಭತ್ತದ ಗದ್ದೆಯು ತಂಪಾದ ತಂಗಾಳಿಯೊಂದಿಗೆ ಸರಸವಾಡುತ್ತಾ ಅಂದವಾಗಿ ತುಂಟಾಟ ಮಾಡುತ್ತಿದೆ. ಪಕ್ಷಿಗಳ ಕಿಲಕಿಲ ಕಲರವದಿಂದ ವಾತಾವರಣವು ಮತ್ತಷ್ಟು ಆಹ್ಲಾದಕರವಾಗಿದೆ. ಅವುಗಳ ಮಧ್ಯೆ ಹಸುಗಳ ಅಂಬಾ ಎಂಬ ಧ್ವನಿ, ಕೋಳಿಯ ಕೊಕ್ಕರೆಕ್ಕೋ ಕೂಗು ಕೂಡ ಕೇಳಿಸುತ್ತಿವೆ. ಹೊಸ ಜಾಗ ಆಗಿರುವುದು ಅದು ಅಲ್ಲದೆ ಆ ಪ್ರಾಣಿ ಪಕ್ಷಿಗಳ ಕೂಗಿನ ಕಾರಣದಿಂದ ಕರುಣಿಗೆ ಬೇಗನೆ ಎಚ್ಚರವಾಯಿತು. ಮೆಲ್ಲಗೆ ಕಣ್ಣು ತೆರೆದಳು. ತನ್ನ ಮದುವೆ ಕೇವಲ ಒಂದು ಕನಸಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆದರೆ ಕಣ್ಣೆದುರಿಗೆ ಅಂದವಾಗಿ ಹೂವುಗಳಿಂದ ಅಲಂಕರಿಸಿದ ಮಂಚ ಕಾಣಿಸುತ್ತಿರುವುದರಿಂದ ಇದು ನಿಜವೆಂದು ನಂಬದೆ ಬೇರೆ ದಾರಿ ಇರಲಿಲ್ಲ. ಬಾಡಿದ ಮಲ್ಲಿಗೆ ಹೂವುಗಳು ಇನ್ಮುಂದೆ ತನ್ನ ಜೀವನವನ್ನು ಸೂಚಿಸುತ್ತಿವೆಯೋ ಅನ್ನಿಸಿತು. ತನ್ನ ಎದೆಯ ಮೇಲಿದ್ದ ಮಂಗಳಸೂತ್ರವು ಪಶುಗಳನ್ನು ಕಟ್ಟುವ ಹಗ್ಗದಂತೆ ಅನ್ನಿಸಿತು. ಆ ಹಗ್ಗದ ತೂಕ ಕೆಲವು ಗ್ರಾಂಗಳು ಮಾತ್ರ ಇದ್ದರೂ ಸಹ ಮನಸ್ಸಿನಲ್ಲಿ ಮಾತ್ರ ಎಷ್ಟೋ ಟನ್ಗಳಷ್ಟು ತೂಕವನ್ನು ಹೊತ್ತು ತಂದಿತ್ತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು. ದೇವರು ತನಗೆ ಮತ್ತೊಂದು ಅವಕಾಶ ನೀಡಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಇಷ್ಟರಲ್ಲೇ ಹೊರಗಡೆಯಿಂದ ಅವಳ ಅಮ್ಮನ ಕರೆ ಕೇಳಿ ಬಂದಿದ್ದರಿಂದ ಮೇಲಕ್ಕೆ ಹೇಳಲು ಹೋದಳು. ಸರಿಯಾಗಿ ಅಷ್ಟರಲ್ಲೇ ಕರುಣಿ ತಡಿ, ಮೇಲಕ್ಕೆ ಹೇಳಬೇಡ ಎಂಬ ಧ್ವನಿ ಕೇಳಿಸಿತು. ಅದರಿಂದ ಕರುಣಿ ಹಾಗೆ ನಿಂತು ಮಲಗಿಕೊಂಡೇ ತಲೆ ತಿರುಗಿಸಿ ಇತ್ತ ನೋಡಿದಳು. ಎದುರುಗಡೆ ನೆನ್ನೆಯ ಭಾವ, ಇಂದಿನ ಗಂಡ ಸೂರಜ್ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಬಹುಶಃ ತಾನು ನಿದ್ರೆಯಿಂದ ಹೇಳುವುದಕ್ಕಾಗಿಯೇ ಕಾಯುತ್ತಾ ಕುಳಿತಿದ್ದಾನೆ ಅನ್ನಿಸಿತು. ಕಣ್ಣುಗಳಿಂದಲೇ ಏನಾಯಿತು ಎನ್ನುವಂತೆ ನೋಡಿದಳು. ಅದಲ್ಲ ಕರುಣಿ, ಚಿಕ್ಕ ವಯಸ್ಸಿನಲ್ಲೇ ಅಜ್ಜಿ ಹೇಳಿದ್ದಳು, ಮುಂಜಾನೆ ನಿದ್ರೆಯಿಂದ ಹೇಳುವಾಗ ಬಲಗಡೆಗೆ ತಿರುಗಿ ಹೇಳಬೇಕಂತೆ. ನೀನು ಎಡಗಡೆಯಿಂದ ಹೇಳಲು ಹೋದೆ, ಅದಕ್ಕಾಗಿಯೇ ತಡೆದೆ. ನನಗೆ ಅಂತಹ ನಂಬಿಕೆಗಳಿಲ್ಲ. ನಿನಗೋಸ್ಕರ ಅಲ್ಲದಿದ್ದರೂ ನನಗೋಸ್ಕರ ಆದರೂ ಆ ಮಾತಿನಲ್ಲಿ ಆದೇಶಕ್ಕಿಂತ ಹೆಚ್ಚಾಗಿ ವಿನಂತಿ ಇತ್ತು. ಅದರಿಂದ ಇಷ್ಟವಿಲ್ಲದಿದ್ದರೂ ತಪ್ಪದೆ ಕರುಣಿ ಬಲಗಡೆಗೆ ತಿರುಗಿ ನಿದ್ರೆಯಿಂದ ಎದ್ದಳು. ಅದನ್ನು ನೋಡಿ ಸೂರಜ್ನಿಗೆ ತುಂಬ ಸಂತೋಷವಾಯಿತು. ಇನ್ನು ಕರುಣಿ ಎದ್ದು ಹೋಗಿ ಬಾಗಿಲು ತೆಗೆಯಬೇಕು ಅಂದುಕೊಂಡಳು. ಆದರೆ ಸೂರಜ್ ಅವಳನ್ನು ಮತ್ತೊಮ್ಮೆ ನಿಲ್ಲಲು ಹೇಳಿದನು. ಈ ಬಾರಿ ಏನಿದು ಎನ್ನುವಂತೆ ನೋಡಿದಳು. ಸೂರಜ್ ಏನು ಮಾತನಾಡದೆ ಅವಳ ಹತ್ತಿರ ಹೋದನು. ಕರುಣಿಗೆ ಎದುರಾಗಿ ನಿಂತುಕೊಂಡನು. ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾನೆ. ತನ್ನ ಹೃದಯ ಏಕೋ ತಿಳಿಯದು, ಆದರೆ ಸ್ವಲ್ಪ ವೇಗವಾಗಿ ಬಡಿದುಕೊಂಡಿತು. ಈಗ ಇವನು ಏನಾದರೂ ಮಾಡ್ತಾನಾ ಎಂದು ಭಯವಾಗುತ್ತಿದೆ. ತನ್ನ ಮೇಲೆ ಕೈ ಹಾಕಿದರೆ ಏನು ಮಾಡಬೇಕೆಂದು ಆಲೋಚಿಸುತ್ತಿದ್ದಾಳೆ. ಆದರೆ ಸೂರಜ್ ಮಾತ್ರ ನಗುತ್ತಾ, ನೀನು ಕನ್ನಡ ಸಿನಿಮಾಗಳನ್ನು ನೋಡುವುದಿಲ್ಲವೇ ಕರುಣಿ? ಹೀಗೆ ಮೊದಲ ರಾತ್ರಿ ಮುಗಿದ ನಂತರ ಹೊರಗಡೆ ಹೋಗುವ ಮುನ್ನ ಯಾರಿಗೂ ಅನುಮಾನ ಬಾರದಂತೆ ಇರಲು ಹೂವುಗಳನ್ನು ಹೊಸಕಿ ಬೊಟ್ಟು ಹಾಗೂ ಕೂದಲನ್ನು ಕೆದರಿಕೊಂಡು ಹೋಗಿ ಬಾಗಿಲು ತೆಗೆಯಬೇಕು. ಹಾಗೆ ಮಾಡದಿದ್ದರೆ ಏನಾಗುತ್ತದೆ? ನಮ್ಮಿಬ್ಬರ ಮಧ್ಯೆ ರಾತ್ರಿ ಏನೂ ನಡೆದಿಲ್ಲ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ. ಅದು ತಿಳಿದರೆ ಅವರು ಸಂಕಟ ಪಡ್ತಾರೇನೋ ಎಂದು ಉತ್ತರಿಸಿದನು. ಕರುಣಿ ಮೌನವಾಗಿ ಉಳಿದು ಬಿಟ್ಟಳು. ಭಾವ ಹೇಳಿದ್ದು ನಿಜವೇ ಅಲ್ವಾ? ಈಗ ಮನೆಯವರಿಗೆ ಸ್ವಲ್ಪವಾದರೂ ಅನುಮಾನ ಬಂದರೂ ಮತ್ತೆ ಗಲಾಟೆಗಳು ನಡೆಯುತ್ತವೆ. ಹಾಗೆ ನಡೆದರೆ ತಾನು ಮಾಡಬೇಕು ಅಂದುಕೊಂಡಿರುವುದು ಎಂದಿಗೂ ನಡೆಯದೆ ಹೋಗಬಹುದು. ಅದಕ್ಕೆ ಸದ್ಯಕ್ಕೆ ಭಾವ ಹೇಳಿದಂತೆ ಮಾಡುವುದು ಒಳ್ಳೆಯದು ಎಂದು ಅನ್ನಿಸಿ ತನ್ನ ಜಡೆಯಲ್ಲಿ ಇದ್ದ ಕೆಲವು ಹೂವುಗಳನ್ನು ಒಸಕಿ ಬೊಟ್ಟನ್ನು ಸ್ವಲ್ಪ ಅಳಿಸಿ ಸೀರೆಯ ಕುಚ್ಚುಗಳನ್ನು ಸ್ವಲ್ಪ ಸಡಿಲಗೊಳಿಸಿ ಕೂದಲನ್ನು ಕೂಡ ಸ್ವಲ್ಪ ಚೆಲ್ಲಾಪಿಲ್ಲಿ ಮಾಡಿ ಅದನ್ನು ನೋಡಿದ ಸೂರಜ್ಗೆ ತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟನು.
ಆ ನಂತರ ಕರುಣಿ ಹೋಗಿ ಬಾಗಿಲು ತೆರೆದಳು. ಆ ಕೋಣೆಯ ಹೊರಗಿನ ಹಾಲಿನಲ್ಲಿ ಅವಳ ಅಮ್ಮ, ಅಪ್ಪ, ಅತ್ತೆ, ಮಾವ, ಅಜ್ಜಿ ಎಲ್ಲರೂ ಟೀ ಕಾಫಿ ಕುಡಿಯುತ್ತಾ ಹರಟೆ ಹೊಡೆಯುತ್ತಿದ್ದರು. ಬಾಗಿಲು ತೆರೆಯುತ್ತಲೇ ಎಲ್ಲರೂ ಕರುಣಿ ಕಡೆಯೇ ನೋಡಿದರು. ಕರುಣಿಳನ್ನು ಹಾಗೆ ನೋಡಿ ಅಲ್ಲಿಂದ ಎಲ್ಲರೂ ಸ್ವಲ್ಪ ಸಂತೋಷ ಉಂಟಾಯಿತು. ಇಷ್ಟರಲ್ಲೇ ಸೂರಜ್ನ ಅಮ್ಮ ಅಂದರೆ ಕರುಣಿಯ ಅತ್ತೆ ವೇಗವಾಗಿ ಅವಳ ಹತ್ತಿರ ಬಂದು, ಫ್ರೆಶ್ ಆಗು ಬಾ ಕರುಣಿ ಎನ್ನುತ್ತಾ ಪಕ್ಕಕ್ಕೆ ಕರೆದುಕೊಂಡು ಹೋದಳು. ಅಲ್ಲಿಯವರೆಗೂ ಕಿಟಕಿಯಿಂದ ಗಮನಿಸುತ್ತಿದ್ದ ಸೂರಜ್ ಎಲ್ಲರೂ ಸಂತೋಷವಾಗಿದ್ದಾರೆ ಎಂದು ತಿಳಿದು ನಗುತ್ತಾ ಬಂದು ತನ್ನ ಬೆಡ್ ಮೇಲೆ ಮಲಗಿಕೊಂಡನು. ಅವನ ಮನಸ್ಸು ಇಂದಿಗೂ ಆನಂದದಿಂದ ಮೋಡಗಳಲ್ಲಿ ತೇಲುತ್ತಲೇ ಇದೆ. ಕರುಣಿ ಇನ್ನು ಮುಂದೆ ತನ್ನ ಹೆಂಡತಿಯೆಂದು ಊಹಿಸಿಕೊಳ್ಳುತ್ತಿದ್ದರೆ ಕಾಲು ನೆಲದ ಮೇಲೆ ನಿಲ್ಲುತ್ತಿಲ್ಲ. ತನ್ನಷ್ಟಕ್ಕೆ ತಾನೇ ನಗ್ತಿದ್ದಾನೆ. ಸರಿಯಾಗಿ ಅಷ್ಟರಲ್ಲೇ ಅವನ ನೋಟ ಮಂಚದ ಪಕ್ಕದಲ್ಲೇ ಟೇಬಲ್ ಮೇಲಿದ್ದ ಪೆಪ್ಪರ್ ಸ್ಪ್ರೇ ಬಾಟಲಿಯ ಮೇಲೆ ಬಿತ್ತು. ಅವನು ಇದಕ್ಕಿಂತ ಮುಂಚೆ ಎಂದೂ ಅಂತಹದ್ದನ್ನು ನೋಡಿರಲಿಲ್ಲ. ಮೊದಲ ಬಾರಿ ಆಗಿರುವುದರಿಂದ ಅದೇನು ಎಂದು ಅರ್ಥವಾಗಲಿಲ್ಲ. ಅದನ್ನು ಕೈಗೆ ತೆಗೆದುಕೊಂಡು ಅದರ ಮೇಲೆ ಬರೆದಿರುವುದನ್ನು ಓದಿದನು. ಆಗ ಅರ್ಥವಾಯಿತು. ಆದರೆ ಅದು ಇಲ್ಲಿಗೆ ಹೇಗೆ ಬಂದಿದೆಯೋ ಅರ್ಥವಾಗಲಿಲ್ಲ. ಆಲೋಚನೆಯಲ್ಲೇ ಬಿದ್ದನು. ಸರಿಯಾಗಿ ಅಷ್ಟರಲ್ಲೇ ಸೂರಜ್ ಎನ್ನುತ್ತಾ ಅಜ್ಜಿ ಒಳಗಡೆ ಬಂದಳು. ಅವಳನ್ನು ನೋಡಿ ಸೂರಜ್ ನಾಚಿಕೊಳ್ಳುತ್ತಾ ತಲೆ ತಗ್ಗಿಸಿದನು. ನನ್ನ ಮಗನೇ, ಅದೆಲ್ಲ ನಾಚಿಕೆಯೇ ಎನ್ನುತ್ತಾ ಹತ್ತಿರ ಬಂದು ಅವನ ಪಕ್ಕದಲ್ಲಿ ಕುಳಿತಳು. ಕರುಣಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿದೆಯಾ? ರಾತ್ರಿ ಯಾವುದೇ ಸಮಸ್ಯೆ ಬರಲಿಲ್ಲ ತಾನೇ ಎಂದು ಅಜ್ಜಿ ನಿಧಾನವಾಗಿ ಪ್ರಶ್ನಿಸಿದಳು. ಅದಕ್ಕೆ ಏನೆಂದು ಉತ್ತರ ಹೇಳಬೇಕೋ ಸೂರಜ್ನಿಗೆ ತಿಳಿಯಲಿಲ್ಲ. ರಾತ್ರಿ ತಮ್ಮ ಮಧ್ಯೆ ಮಾತು ಬೆಳೆಯಲು ಒಂದೇ ಒಂದು ಮಾತಿಗೂ ಕೂಡ ಅವಕಾಶ ಸಿಗಲಿಲ್ಲ ಎಂದು ಹೇಗೆ ಹೇಳಬೇಕೋ ತಿಳಿಯದೆ ಕೊಂಚ ತಡಬಡಿಸಿದನು. ನನಗೆ ಗೊತ್ತು, ರಾತ್ರಿ ನಿಮ್ಮ ಮಧ್ಯೆ ಏನೂ ನಡೆದಿಲ್ಲ ಎಂದು. ಅಜ್ಜಿಯ ಬಾಯಿಂದ ಆ ಮಾತು ಬರುತ್ತಲೇ ಸೂರಜ್ ಕ್ಷಣ ಕಾಲ ಶಾಕ್ ಆದನು. ಅದು ಹೇಗೆ ಗೊತ್ತು ಅಜ್ಜಿ ಎಂದು ಆಶ್ಚರ್ಯದಿಂದ ಕೇಳಿದನು. ಬೊಟ್ಟು ಸೀರೆ ಕೆದರಿಕೊಂಡು ಕೋಣೆಯಿಂದ ಹೊರಗಡೆ ಬಂದು ನಿಮ್ಮ ಅಮ್ಮ ಅಪ್ಪನನ್ನ ಮತ್ತೆ ಅತ್ತೆ ಮಾವನನ್ನು ಮೋಸ ಮಾಡಬಹುದು, ನನ್ನನ್ನಲ್ಲ ಮೊಮ್ಮಗನೇ. ಮೊದಲ ರಾತ್ರಿ ಒಂದು ಕನಸು. ಆ ಅನುಭೂತಿ ಪಡೆದು ಕೋಣೆಯಿಂದ ಹೊರಗೆ ಬರುವ ಸಮಯದಲ್ಲಿ ಆ ಹುಡುಗಿಯ ಮುಖದಲ್ಲಿ ತಿಳಿಯದ ಆನಂದ, ನಾಚಿಕೆ ಬಂದು ಸೇರುತ್ತವೆ. ಇದಕ್ಕಿಂತ ಮುಂಚೆ ಎಂದು ನೋಡದ ಒಂದು ಕಾಂತಿ ಅವಳ ಮುಖದಲ್ಲಿ ಕಾಣಿಸುತ್ತದೆ. ಕರುಣಿಯಲ್ಲಿ ಅವ್ಯಾವುಗಳು ಕಾಣಿಸಲಿಲ್ಲ. ಅಷ್ಟನ್ನು ಪತ್ತೆ ಹಚ್ಚಲು ನನಗೆ ಆಗುವುದಿಲ್ಲವೇ? ಏನು ನಡೆಯಿತು ಕಣಯ್ಯ ಎಂದು ಅಜ್ಜಿ ಆಪ್ತವಾಗಿ ಕೇಳಿದಳು. ಸೂರಜ್ ತಡಬಡಿಸುತ್ತಾ ರಾತ್ರಿ ನಡೆದದ್ದನ್ನು ಹೇಳಿದನು. ಹುಡುಗಿಗೆ ಮದುವೆ ಎಂದರೆ ಭಯಗಳು ಇರುತ್ತವೆ. ಇನ್ನು ಮುಂದೆ ಜೀವನ ಹೇಗಿರುತ್ತದೆ, ಅತ್ತೆ ಮಾವ ಹೇಗೆ ನೋಡ್ಕೊಳ್ತಾರೆ, ಇಲ್ಲಿ ಏನು ಮಾಡಿದರೆ ಯಾರು ಏನು ಅನ್ನುತ್ತಾರೋ, ಇಂತಹದ್ದು ಎಷ್ಟೋ ಇರುತ್ತದೆ. ಆ ಭಯಗಳು ಹೋಗಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ನಿಧಾನವಾಗಿ ಸರಿಯಾಗುತ್ತದೆ ಬಿಡು ಎಂದು ಅಜ್ಜಿ ಸಮಾಧಾನ ಹೇಳಿದಳು. ಸರಿ ಅಜ್ಜಿ, ನನಗೊಂದು ಸಂಶಯವಿದೆ, ಉತ್ತರ ಹೇಳ್ತೀಯಾ? ಹೇಳು ಕಂದ, ಹೇಳ್ತೀನಿ. ಒಬ್ಬ ಹುಡುಗಿಯ ಮನಸ್ಸನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅಜ್ಜಿ? ಆ ಮಾತಿಗೆ ಅಜ್ಜಿ ಜೋರಾಗಿ ನಕ್ಕು ಬಿಟ್ಟಳು. ಏನಾಯಿತು ಅಜ್ಜಿ? ನೀನು ಕೇಳಿದ ಪ್ರಶ್ನೆ ಚಿಕ್ಕದೇ ಮಗನೇ, ಆದರೆ ಅದಕ್ಕೆ ಉತ್ತರ ಹೇಳಬೇಕಾದ್ರೆ ನನ್ನ ಜೀವನ ಕೂಡ ಸಾಲದೇನು? ನೀನೇ ಹಾಗೆ ಅಂದರೆ ಹೇಗೆ ಅಜ್ಜಿ? ನನಗೆ ಕರುಣಿ ಎಂದರೆ ಎಷ್ಟು ಪ್ರಾಣ ಎಂದು ನಿನಗೆ ಗೊತ್ತು ತಾನೆ. ಅವಳಿಗೂ ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು ಅಜ್ಜಿ ಎಂದು ಅಜ್ಜಿಯ ಮಡಿಲಿನಲ್ಲಿ ಮಲಗಿ ಅಮಾಯಕವಾಗಿ ಕೇಳಿದನು. ಅಜ್ಜಿ ನಗುತ್ತಾ ಹೀಗೆ ಹೇಳಿದಳು. ಒಬ್ಬ ಹುಡುಗಿಯ ಮನಸ್ಸನ್ನು ಗೆಲ್ಲಬೇಕಾದ್ರೆ ಮೊದಲು ಅವಳಿಗೆ ಗೌರವ ನೀಡಬೇಕು. ಅವಳಿಗೆ ಮಾತ್ರವಲ್ಲ, ಅವಳ ಆಲೋಚನೆಗಳಿಗೂ ಇಷ್ಟಗಳಿಗೆ ಕೂಡ. ಈ ಸಮಾಜದಲ್ಲಿ ಎಷ್ಟೋ ಜನ ಹೆಂಡತಿಯರು ತಮ್ಮ ಮನಸ್ಸಿನಲ್ಲಿರುವ ಮಾತನ್ನು ನಿರ್ಭಯವಾಗಿ ಹೊರಗೆ ಹೇಳುತ್ತಿದ್ದಾರೆ ಹೇಳು. ಎಲ್ಲರ ಮುಂದೆ ನಿನಗೇನೂ ತಿಳಿಯದು ಎನ್ನುತ್ತಾ ಗಂಡ ಹಗುರವಾಗಿ ನೋಡುತ್ತಿರುತ್ತಾನೆ. ಅವರು ಮೌನವಾಗಿ ಎಲ್ಲವನ್ನ ಸಹಿಸುತ್ತಾರೆ.
ಆ ಸಮಯದಲ್ಲಿ ಆ ಹೆಂಡತಿಯ ಮನಸ್ಸು ಒಳಗೊಳಗೆ ಎಷ್ಟು ನೊಂದಿರಬಹುದು. ಅದನ್ನು ಹೇಳಲು ನಮ್ಮ ಭಾಷೆ ಸಾಲುವುದೇ ಇಲ್ಲ. ಅದಕ್ಕೆ ನೀನು ಮಾತ್ರ ಹಾಗೆ ಇರಬೇಡ. ಅವಳ ಮಾತಿಗೆ ಗೌರವ ಕೊಡು, ಅವಳಿಗೊಂದು ಬೆಲೆ ಕೊಡು. ಅವಳೆಂದರೆ ನಿನ್ನಲ್ಲಿ ಅರ್ಧ ಭಾಗ ಎಂದು ಮರೆಯಬೇಡ. ನಿಜವಾಗಿ ನಾವು ಒಬ್ಬರನ್ನ ಪ್ರೀತಿಸುವುದು ಎಂದರೆ ನಮಗೆ ಇಷ್ಟ ಬಂದಂತೆ ಅವರು ಇರಬೇಕು ಎಂದು ಬಯಸುವುದಲ್ಲ. ಅವರಿಗೆ ಇಷ್ಟ ಬಂದಂತೆ ಅವರನ್ನು ಇರಲು ಬಿಡುವುದು, ಅವರನ್ನು ಹಾಗೆಯೇ ಇಷ್ಟಪಡುವುದು. ಆದರೂ ನಮ್ಮ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲದಿದ್ದರೆ ಪ್ರಪಂಚದಲ್ಲಿ ಯಾರೇ ಆದರೂ ಮರಳಿ ಪ್ರೀತಿಸದೇ ಇರಲಾರರು. ಆದ್ದರಿಂದ ನೀನು ಹೆಚ್ಚು ಯೋಚಿಸದೆ ಎದ್ದು ಬೇಗನೆ ಸ್ನಾನ ಮಾಡಿ ಆ ಹುಡುಗಿಯನ್ನು ಹಾಗೆ ನಮ್ಮ ಹೊಲಗಳ ಕಡೆಗೆ ಕರೆದುಕೊಂಡು ಹೋಗು. ಆ ಹಸಿರು ಪೈರಿನ ಮಧ್ಯೆ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಇಬ್ಬರ ಮಧ್ಯೆ ಸಲುಗೆ ಮತ್ತಷ್ಟು ಹೆಚ್ಚುತ್ತದೆ. ಸರಿ ಎಂದು ಸೂರಜ್ ಮೇಲಕ್ಕೆ ಎದ್ದು ಹಿತ್ತಲಿಗೆ ಬಂದನು. ಸರಿಯಾಗಿ ಅಷ್ಟರಲ್ಲೇ ಕರುಣಿ ಸ್ನಾನಕ್ಕೆ ಹೋಗುತ್ತಿದ್ದಾಳೆ. ಅವರು ಇರುವುದು ಹಳ್ಳಿಯಲ್ಲಿ ಆಗಿದ್ದರಿಂದ ಸ್ನಾನದ ಗೃಹವು ಹಿತ್ತಲಿನಲ್ಲೇ ಇರುತ್ತದೆ. ಆ ಕೋಣೆಗೆ ಮೇಲ್ಛಾವಣಿ ಇರುವುದಿಲ್ಲ. ಅವಳು ಅದರಲ್ಲಿ ಸ್ನಾನ ಮಾಡಲು ತುಂಬ ಮುಜುಗರ ಪಡ್ತಿದ್ದಾಳೆ ಎಂದು ಸೂರಜ್ನಿಗೆ ಅರ್ಥವಾಗಿ ಕರುಣೀಳನ್ನು 1 ನಿಮಿಷ ನಿಲ್ಲು ಎಂದು ಹೇಳಿದನು. ಓಡುತ್ತಾ ಕೊಟ್ಟಿಗೆ ಕಡೆಗೆ ಹೋದನು. ಅಲ್ಲಿ ಮದುವೆಗಾಗಿ ಸುಲಿದಿದ್ದ ತೆಂಗಿನ ಗರಿಗಳು ತುಂಬ ಇದ್ದವು. ಅವುಗಳಲ್ಲಿ 4 ತೆಗೆದು ಹೆಗಲ ಮೇಲೆ ಹಾಕಿಕೊಂಡನು. ಆ ಮನೆಯಲ್ಲಿ ಕೆಲಸ ಮಾಡುವ ಆಳುಗಳೆಲ್ಲರೂ ಸೂರಜ್ ಕಡೆಗೆ ವಿಚಿತ್ರವಾಗಿ ನೋಡಿದರು. ಸೂರಜ್ ಅದನ್ನೇನು ಲೆಕ್ಕಿಸದೆ ಆ ಮಟ್ಟೆಗಳನ್ನು ತಂದು ಆ ಸ್ನಾನದ ಕೋಣೆಯ ಮೇಲ್ಛಾವಣಿಯ ಮೇಲೆ ಹಾಕಿದನು. ಅದರಿಂದ ಕರುಣಿ ನಿರ್ಭಯವಾಗಿ ಒಳಗಡೆ ಹೋದಳು. ಸೂರಜ್ ಮಾಡಿದ್ದನ್ನು ನೋಡಿ ಹೆಂಡತಿ ಎಂದರೆ ಎಷ್ಟು ಪ್ರೀತಿ ಅಂದುಕೊಳ್ಳುತ್ತಾ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಸ್ವಲ್ಪ ಸಮಯಕ್ಕೆ ಕರುಣಿ ಸ್ನಾನ ಮಾಡಿ ಹೊರಗಡೆ ಬಂದಳು. ತನಗೆ ಸ್ವಲ್ಪ ದೂರದಲ್ಲಿ ಸೂರಜ್ ಬಾವಿಯ ಹತ್ತಿರ ಹೊರಗಡೆಯೇ ಸ್ನಾನ ಮಾಡುತ್ತಿರುವುದು ಕಂಡಿತು. ಅದನ್ನು ನೋಡಿ ಕರುಣಿಗೆ ಸ್ವಲ್ಪ ಕೋಪ ಬಂದಿತು. ಹಳ್ಳಿ ದಡ್ಡನಲ್ಲವೇ, ಇಷ್ಟೇ ಇರ್ತಾನೆ ಬಿಡು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಒಳಗಡೆ ಹೋದಳು. ಸೂರಜ್ ಶುಚಿಯಾಗಿ ತಲೆಗೆ ಸ್ನಾನ ಮಾಡಿ ಬಿಳಿಯ ಪಂಚೆ ಹುಟ್ಟುಕೊಂಡು ಹೊಸ ಅಂಗಿ ಧರಿಸಿಕೊಂಡನು. ಅಷ್ಟರಲ್ಲೇ ತಿಂಡಿ ತಯಾರಾಗಿದ್ದರಿಂದ ಎಲ್ಲರೂ ತಿನ್ನಲು ಕುಳಿತರು. ಭಾವನಿಗೆ ತಿಂಡಿ ಬಡಿಸು ಕರುಣಿ ಎಂದು ಅಜ್ಜಿ ಹೇಳಿದ್ದರಿಂದ ಇಷ್ಟವಿಲ್ಲದೆ ಕರುಣಿ ಚಲಿಸಿದಳು. ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ದರೂ ಸಹ ಸೂರಜ್ ಕೆಳಗೆ ಕೂತು ಅವನಿಗೆ ಹಾಗೆ ತಿನ್ನುವುದೇ ಇಷ್ಟ. ಕರುಣಿ ಅವನ ತಟ್ಟೆಯಲ್ಲಿ 4 ಇಡ್ಲಿಗಳನ್ನು ಹಾಕಿದಳು. 4 ಸಾಲುತ್ತವೆ, ಹೀಗೆ ಕೊಡು ಎನ್ನುತ್ತಾ ಸೂರಜ್ ಮತ್ತೊಂದು 4 ಇಡ್ಲಿಗಳನ್ನು ಹಾಕಿಕೊಂಡನು. ಅದನ್ನು ನೋಡಿ ಕರುಣಿ ಬಾಯಿ ಬಿಟ್ಟಳು. ತನ್ನ ಮನಸ್ಸಿನಲ್ಲೇ ಅಸಲು ಮನುಷ್ಯನೇನಾ ಇವನು ಅಂದುಕೊಂಡಳು. ಆದರೆ ಸೂರಜ್ ಹೊಲದಲ್ಲಿ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಅದರಿಂದ ಹೊಟ್ಟೆ ತುಂಬ ತಿನ್ನುತ್ತಾನೆ. ಲೇ, ನಿಧಾನವಾಗಿ ತಿನ್ನು ಬಾರೋ ಎಂದು ಅಜ್ಜಿ ನಗುತ್ತಾ ಗದರಿಸಿದಳು. ಕರುಣಿ, ನೀನು ಕೂಡ ತಿನ್ನು, ನಾನು ಬಡಿಸುತ್ತೇನೆ ಎಂದು ಕರುಣಿಯ ಅಮ್ಮ ಅಂದಳು. ಮೊದಲು ಅವನು ತಿನ್ನಲಿ, ನಮಗೇನಾದರೂ ಉಳಿದರೆ ಆಗ ನಾನು ತಿನ್ನುತ್ತೇನೆ ಬಿಡು ಎಂದು ಕರುಣಿ ಉತ್ತರಿಸಿದಳು. ಆ ಮಾತಿಗೆ ಆಕೆ ಕೋಪದಿಂದ ಅವಳ ಕಡೆ ನೋಡಿದಳು. ಆ ಸಮಯದಲ್ಲಿ ಎಲ್ಲರೂ ಯಾವುದೋ ಕೆಲಸದಲ್ಲಿದ್ದರಿಂದ ಯಾರಿಗೂ ಆ ಮಾತು ಕೇಳಿಸಲಿಲ್ಲ. ಆದರೆ ಸೂರಜ್ ಕಿವಿಗೆ ಮಾತ್ರ ತಲುಪಿತು. ಏಕೋ ಮನಸ್ಸಿಗೆ ಸ್ವಲ್ಪ ಚುರುಕೆಂದಿತು. ಇನ್ನು ಹಸಿವಿದ್ದರೂ ಸಹ ತಟ್ಟೆಯಲ್ಲಿದ್ದವುಗಳನ್ನು ಮಾತ್ರ ಬೇಗನೆ ತಿಂದು ಮುಗಿಸಿ ಮೇಲಕ್ಕೆ ಎದ್ದನು. ಆ ನಂತರ ಕರುಣಿ ಕೂಡ ತಿಂದು ಮುಗಿಸಿದಳು. ಸೂರಜ್ ಹೊಲಕ್ಕೆ ಹೋಗಲು ಹೊರಗಡೆ ಹೊರಡುತ್ತಿದ್ದರೆ ಕರುಣಿಯನ್ನು ಕೂಡ ಕರೆದುಕೊಂಡು ಹೋಗಿ ನಮ್ಮ ಹೊಲಗಳನ್ನು ತೋರಿಸು ಎಂದು ಅಜ್ಜಿ ಹೇಳಿದಳು. ಕರುಣಿಗೆ ಹೋಗುವುದು ಇಷ್ಟವಿರಲಿಲ್ಲ. ಆದರೆ ಅಜ್ಜಿಯ ಮಾತಿಗೆ ಎದುರು ಹೇಳಲಾಗದೆ ಸರಿ ಎಂದಳು. ಸೂರಜ್ ಬೈಕ್ ಸ್ಟಾರ್ಟ್ ಮಾಡಿದನು. ಕರುಣಿ ಬಂದು ಅವನ ಹಿಂದೆ ಕುಳಿತಳು. ಬೈಕ್ ಮುಂದಕ್ಕೆ ಚಲಿಸಿತು. ಹಳ್ಳಿ ಆಗಿದ್ದರಿಂದ ದಾರಿಯಲ್ಲಿ ಗುಂಡಿಗಳು ಹೆಚ್ಚಾಗಿದ್ದವು.
ಎಲ್ಲಿ ಬಿದ್ದು ಹೋಗುತ್ತೇನೋ ಎಂಬ ಭಯದಿಂದ ಕರುಣಿ ಸೂರಜ್ ಹೆಗಲ ಮೇಲೆ ಕೈ ಇಟ್ಟಳು. ತನ್ನ ಕೈ ಹಾಗೆ ಹೆಗಲ ಮೇಲೆ ಬೀಳುತ್ತಲೇ ಸೂರಜ್ ಮುಖದಲ್ಲಿ ಕೋಟಿ ಕಾಂತಿಯ ಕಾಮನ ಬಿಲ್ಲು ಮೂಡಿತು. ಮನಸ್ಸಿನಲ್ಲಿ ಏನೋ ತಿಳಿಯದ ಸಂತೋಷ ತುಂಬಿತು. ಮತ್ತೆ ಅವರ ಈ ಪ್ರಯಾಣ ಎಲ್ಲಿಯವರೆಗೆ ಹೋಗುತ್ತದೆಯೋ ಕಾಲವೇ ನಿರ್ಣಯಿಸಬೇಕು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ನಿಮಗಿಷ್ಟ ಆಗೋ ಥರನೇ ಇದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ವೀಕ್ಷಕರೇ.